ಪಾಪ ಅವ್ರ ಗಂಡ ಎಳ್ಕೊಳಕ್ ಹೋಗ್ತಾರೆ ಅವ್ರ ವೈಫನ್ನ ಸಿಕ್ಕಾಕೊಂಡಾಗ ಅಲ್ಲಿದ್ದಂತಹ ಮಾವುತ ಓಡ್ತಾರ ಆ ಕಡೆ, ಇನ್ನೊಬ್ರು ಕಲ್ಲು ಹೊಡಿತಾರೆ. ಈ ದೃಶ್ಯ ನೋಡಿ ನಮ್ಗೆ ಆಶ್ಚರ್ಯ ಆಯ್ತು. ಸೊ ಅವ್ರಿಗೆ ಆ ಆನೆಗೆ ಮದ ಏರಿದೆ ಅಂತಾನೋ, ಅದಕ್ಕೆ ಮೂಡ್ ಡಿಸ್ಟರ್ಬ್ ಆಗಿದೆ ಅಂತಾನೋ, ಸಾಮಾನ್ಯ ನಮ್ಗೊಂದ್ ನಾಯಿ ಸಾಕಿದ್ ನಾಯಿ ಏನೋ ಸರಿ ಇಲ್ಲ, ಹುಷಾರಿಲ್ಲ ಗೊತ್ತಾಗತ್ತೆ. ಮನುಷ್ಯರಿಗೆ ಏನೋ ಮೂಡ್ ಸರಿ ಇಲ್ಲ ಅಂದ್ರೆ ಗೊತ್ತಾಗತ್ತೆ. ಆನೆ ವರ್ತನೆನೂ ಗೊತ್ತಾಗ್ಲೇಬೇಕಿತ್ತಲ್ವಾ? ಅದನ್ನ ಗೊತ್ತಾಗುತ್ತೆ. ಯಾಕೆ ಇಳಿಸಿದ್ರು ಅಲ್ಲಿ ಅನ್ನೋದು ಪ್ರಶ್ನೆ ಸಾಮಾನ್ಯ. ಈ ಮಸ್ತಕ್ ಬಂದಿರೋ ನಮ್ಮ ಕಾಂಜನ್ ಏನಿದಾನೆ, ಅವನ್ನ ಜನರಿಂದ ಸ್ವಲ್ಪ ದೂರ ಇಡುವಂಥದ್ದು ಏನಾರ ಮಾಡ್ಬೋದಿತ್ತು. ಯಾಕಂತಂದ್ರೆ 3 ವರ್ಷದ ಮುಂಚೆ ಅವ್ನು ದಸರಾಗ್ ಬಂದಾಗ್ಲೂ ಇದೇ ಊಟದ ವಿಚಾರದಲ್ಲಿ ಬೇರೆ ಆನೆ ಜೊತೆ ಕಿತ್ತಾಡ್ಕೊಂಡು ಮೇನ್ ರೋಡ್ ತನಕನೂ 2 ಆನೆಗಳು ಬಂದಿದ್ರು. ಒಂದು ಆನೆನ ಅಟ್ಟಿಸ್ಕೊಂಡು ಕಾಂಚನ್ ರೋಡ್ಗೆ ಬಂದಿದ್ದು ಇದೆ. ಸೊ ಹಂಗಾಗಿ ನೋಡಿದಾಗ ಯಾವುದೇ ಒಂದು ಆನೆ ಮಸ್ತಲ್ಲಿದ್ರೆ ಅದನ್ನ ಸಪ್ರೇಟ್ ಮಾಡಿ ಒಂದು 3 ತಿಂಗಳ ಕಾಲ ಅದಕ್ಕೆ ಮಾವುತರಾಗ್ಲಿ ಕಾವಡಿಗಳು ಜಾಸ್ತಿ ಹತ್ರಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಅದ್ರ ಟೆಂಪರೇ ಬೇರೆ ವಿಚಿತ್ರವಾಗಿರುತ್ತೆ. ಮದ ಬರೋ ಟೈಮ್ನ ಅರ್ಥಕೊಂಡಾದ್ರೂ ಅದನ್ನ ಕಟ್ಟಕ್ಕೆ ಈ ಅವಘಡಗಳು ತಪ್ಪುತ್ತಿರಲಿಲ್ಲ. ಅದು ಗೊತ್ತಾಗತ್ತಲ್ವಾ ಈಗ ಅದಕ್ಕೆ ಹಾರ್ಮೋನಲ್ ಅದು ಚೇಂಜಸ್ ಏನಾಗುತ್ತೆ ಅಂತಂದ್ರೆ ಟೆಂಪರಲ್ ಗ್ಲ್ಯಾಂಡ್, ಈ ಕಣ್ಣು ಕಿವಿ ಮಧ್ಯದಲ್ಲಿ ಒಂದು ಗ್ರಂಥಿ ಇರುತ್ತೆ, ಅದು ಸೋರಕ್ ಶುರು ಆಗುತ್ತೆ. ಅಲ್ಲಿಂದ ನೀರು ಬರಕ್ ಶುರು ಆಗುತ್ತೆ. ಆವಾಗಲೇ ಅದು ಶುರು ಅದು. ಸೊ ಅದು ಹೋಗ್ತಾ 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 ತುಂಬಾ ಅತಿರೇಕಕ್ಕೆ ಹೋಗುತ್ತೆ. ಆಮೇಲೆ ಹಂಗೆ ಡೌನ್ ಆಗುತ್ತೆ. ಇಟ್ ವಿಲ್ ಟೇಕ್ 3 to 4 months ಟೈಮ್.